ಫುಲ್ ಮಳೆ ಬರ್ತಿದೆ. ಏನು ಮಾಡ್ತಾರೋ ಶೂಟ್ ಗೊತ್ತಿಲ್ಲ. ಫುಲ್ ಮಳೆ ಮಳೆ. ನಮ್ಮ ವಿನೋದ ನೋಡ್ರಿ ಫುಲ್ ಪ್ರಿಪ್ರೇಷನ್ ಮಾಡ್ಕೊಳಕತ್ತಾನೆ. ನಾವು ಶ್ರಮಜೀವಿಗಳು. ಮಳೆ ಬಿಸಿಲು ಏನಾರ ಇರಲಿ ಕೆಲಸ ಮಾಡ್ತಾನೆ ಇರ್ತೀವಿ. ಮೈ ಮರಿತೀವಪ್ಪ ಹಿಂದ್ಗಡೆ ನಗರ ಬಂದ್ರು ನೋಡಲ್ಲ, ಕಾಳಿಂಗ ಸರ್ಪು ಬಂದ್ರು ನೋಡಲ್ಲ. ಸುಮ್ಮನೆ ನಾಟಕ ಮಾಡ್ತಾನೆ ಇವನು. ಉಂಡೆ ಇಲ್ಲಿ ನೋಡ್ರಿ ಇವನು. ನಾನು 2 ಚಪಾತಿ ನಮ್ಮ ಡಯಟ್ ಫಾಲೋವರೇ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ಪ್ಲೇಸು ಕಳಸಕ್ಕೆ ಹೋಗೋದು. ನಿನ್ನೆ ರಾತ್ರಿ ಫುಲ್ ಟಯರ್ಡ್ ಆಗಿತ್ತು. ಆದರೂ 3:30 ತನಕ ಇದ್ದು ಮಲ್ಕೊಂಡ್ವಿ. ನಾನೇ ಲೇಟ್. ಇವತ್ತು ಎಲ್ಲರೂ ರೆಡಿ ಆಗಿದ್ದಾರೆ, ಹೊರಟಿದ್ದೀವಿ. ಟೈಮ್ ಆಯಿತು, ತುಂಬ ಟೈಮ್ ಆಗಿದೆ ಆಲ್ರೆಡಿ. ಲೆಟ್ಸ್ ಗೋ ಗಾಯ್ಸ್. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಎಲ್ಲರೂ ಬೈತಿದ್ದಾರೆ ಫೋನ್ ಮಾಡಿ, ಬೇಗ ಬಾ ಬೇಗ ಬಾ ಬೇಗ ಬಾ ಅಂತ. ಬೇಗ ಹೋಗುವ. ನೆಕ್ಸ್ಟ್ ಟೈಮ್ ಯಾರಾದರೂ ಸಾಗರ ಬಂದರೆ ಈ ರೆಸಾರ್ಟ್ನ ವಿಸಿಟ್ ಮಾಡಿ. ಎಲ್ಲರೂ ಇಲ್ಲೇ ಸ್ಟೇ ಆಗಿ. ಚೆನ್ನಾಗಿದೆ ರೆಸಾರ್ಟು. ಹೋಗುವ ಈಗ. ನೆಕ್ಸ್ಟ್ ಸ್ಟಾಪ್ ಕಳಸ. ಲೆಟ್ಸ್ ಗೋ. ಚಲೋ ಡ್ರೈವ್. ಬನ್ನಿ 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 ಹೋಗುವ. ಬೇಗ ಟೈಮ್ ಆಗ್ಬಿಟ್ಟೈತೆ. ಇಟ್ಸ್ ಟೂ ಲೇಟ್. ನಮ್ಮ ವಿನೋದ ನೋಡ್ರಿ ಫುಲ್ ಪ್ರಿಪ್ರೇಷನ್ ಮಾಡ್ಕೊಳಕತ್ತಾನೆ. ಫುಲ್ ನಿದ್ದೆ ಬರ್ತದೆ ನನಗೆ. ನಾನು ಮಲಗ್ತೀನಿ, ನೀವು ಹೋಗಪ್ಪ ಅಂತಂತ ಹೇಳಿದೆ. ನನಗೆ ಭಾಳ ನಿದ್ದೆ ಬರ್ತೈತಿ. ಏನೇನೂ ಮಲಗಿಲ್ಲ, ಲೇಟಾಗಿ ಮಲಗಿದ್ದಾಯ್ತಾ. ಅದಕ್ಕೆ ಬನ್ನಿ ಒಂದು ಶಾರ್ಟ್ ತೋರಿಸ್ತೀನಲ್ಲ. ಚೆನ್ನಾಗಿದೆ ಪ್ಲೇಸು, ತೋರಿಸ್ತೀನಿ ಬನ್ನಿ. ಫುಲ್ ಗ್ರೀನರಿ. ಗೈಸ್, ಈ ಲೊಕೇಶನಲ್ಲೇ ಶೂಟ್ ಇವತ್ತು. ಉಮಾ ಮಹೇಶ್ವರಿ ಟೆಂಪಲ್ ಅಂತಿದು. ತುಂಬ ಹಳೆ ದೇವಸ್ಥಾನ, ಚೆನ್ನಾಗಿದೆ ನೋಡ್ರಿ. ಅವನು ಏನೋ ಮಾಡ್ತದೆ ನೋಡ್ರಿ. ನಂದು ಇದೆ ಟೆಂಪಲ್. ಇಲ್ಲೂ ಬಾವಿ ಇದೆ, ತೋರಿಸ್ತೀನಿ ಬನ್ನಿ. ತುಂಬ ಕೊಳೆ ಇದೆ ನೋಡ್ರಿ ಇಲ್ಲಿ. ಗುಡ್ ಮಾರ್ನಿಂಗ್. ನೀವು ನೆನ್ನೆ ಮಾತಾಡಿದ್ ಭಾಳ ಚೆನ್ನಾಗಿ ಬಂದೈತಿ. ಏನು ಮಳೆಲಾಗಲ್ಲಿ, ಅದಕ್ಕೆ ನಿಮ್ಮ ಕಡೆಯಿಂದ ಒಂದೆರಡು ಮಾತು. ನಮ್ ಇವ್ರು ಭಾಳ ಚೆನ್ನಾಗಿ ಮಾತಾಡ್ತಾರೆ. ನಮ್ಗಿಂತ ಟ್ಯಾಲೆಂಟೆಡ್ ಪರ್ಸ್ಕೊಡ್ರಿ ನಾವು. ಗೈಸ್, ಇವ್ರು ನಮ್ ನಾಗಣ್ಣ ಅಂತ ಡ್ರೋನ್ ಪೈಲಟ್. ಡ್ರೋನ್ ಡಾಕ್ಟರ್ ನಾನು. ಡ್ರೋನ್ ಡಾಕ್ಟರ್. ಪುಷ್ಪಕ ವಿಮಾನ. ನಿಮ್ಮ ಬಗ್ಗೆ ಒಂದು 4 ಮಾತು ಯಾರಾದ್ರೂ ಏನಾದ್ರು ಕೇಳಿದ್ರೆ ಏನ್ ಹೇಳ್ತೀರಾ? ಎದ್ರ ಬಗ್ಗೆ? ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಒಂದು 4 ಮಾತು ಹೇಳ್ರಿ ಅಂದ್ರೆ ಏನ್ ಹೇಳ್ತೀರಾ? ಸರ್, ನಾವು ಶ್ರಮಜೀವಿಗಳು. ಮಳೆ ಬಿಸಿಲು ಏನಾರ ಇರಲಿ ಕೆಲಸ ಮಾಡ್ತಾನೆ ಇರ್ತೀವಿ. ಮೈ ಮರಿತೀವಪ್ಪ ಹಿಂದ್ಗಡೆ ನಗರ ಬಂದ್ರು ನೋಡಲ್ಲ, ಕಾಳಿಂಗ ಸರ್ಪು ಬಂದ್ರು ನೋಡಲ್ಲ. ಒಂದ್ಸಲ ಕಚ್ಕೊಂಡು ಶೂಟ್ ಮಾಡಿ ನನ್ನ ಜೇರಿಲ್ಲ ಆಟ. ಯಾಕಂದ್ರೆ ನನ್ನ ಹೆಸರು ನಾಗರಾಜ್, ಹಂಗಾಗಿ ಅಪೋಸಿಟ್ ನನ್ನ ಜೇರಿಲ್ಲ. ಕೆಲಸ ಮಾತ್ರ ಭಾಳ ಬ್ಯೂಟಿಫುಲ್ಲಾಗಿ ಬರ್ತಾ ಇದೆ. ಕಪಲ್ ನೋಡ್ರಿ, ಸೇಮು ಯಶ್ ರಾಧಿಕಾ ಪಂಡಿತ್ ಥರ ಶೂಟ್ ಮಾಡ್ತಾ ಇದ್ದೀವಿ. ಈಗ ಇದು ಬರೀ ಇಲ್ಲಿದ್ದು, ಇದು ಸ್ಯಾಂಪಲ್ಲು. ನಿಮ್ಗೆ ಒರಿಜಿನಲ್ ತೋರಿಸ್ತೀವಿ ಅಲ್ಲಿ ಮುಂದೆ ಹೋದ್ಮೇಲೆ. ನೋಡ್ರಿ, ಭಾಳ ಚೆನ್ನಾಗಿರ್ತೈತಿ, ಖುಷಿ ಆಗ್ತೀರಿ. ವಿನೋದ್, ಡ್ರೋನ್ ಪೈಲಟ್ ಬಗ್ಗೆ ಹೇಳಪ್ಪ. ನೆನ್ನೆ ಪಾಪ ಹೇಳ್ದ, ನಮ್ಮ ವಿಡಿಯೋದಲ್ಲಿ ಹೇಳ್ದ, ನಮ್ಮ ಇನ್ನೊಬ್ರು ಇದಾರೆ ಬೆಂಕಿ ಬರ್ತಾರೆ ಅಂತ. ಅಲ್ಲ, ಬೆಂಕಿ ಬರ್ತಾರೆ ಅಂತ ಹೇಳಿದ್ದ. ಫೈರ್ ತರ ಬರ್ತಾರ, ಫೈರ್ ಇಂಜನ್, ಐಕಾನಿಕ್.
ಐಕಾನಿಕ್ ಇದೆ, ಮುಂದಿಂದ ಏನು ಓದ್ಬೇಡ್ರಿ, ನೋಡ್ಬೇಡ್ರಿ, ದುಶ್ಚಟಗಳ ಬಗ್ಗೆ ಯಾರು ಮಾತಾಡಬಾರ್ದು, ಅದು ತಪ್ಪದು. ತಪ್ಪದು. ಈ ಜಂಜಿ ಹುಡುಗರು ಹಂಗೆ ರೀ, ಏನ್ ಬೇಕಾದ್ ಮಾತಾಡ್ತಾರೆ, ತಲೆ ಕೆಡಿಸ್ಕೋಬೇಡ್ರಿ. ನೋಡ್ರಿ ಎಷ್ಟು ಮುದ್ದಾಗಿ ಫೋಟೋ ಶೂಟ್ ಮಾಡ್ತಾರೆ ನೋಡ್ರಿ, ಅವ್ರಿಗೆ ಹೇಳ್ಕೊಡ್ತಾರೆ ಹಿಂಗಿಂಗಲ್ಲ, ಹಿಂಗಿಂಗ್ ಮಾಡ್ರಿ, ದಾರಿ ತಪ್ಪಿದ್ರಿ ದಾರಿ ತೋರಿಸ್ತಾರೆ, ಪೋಸ್ಟ್ ತಪ್ಪಿದ್ರಿ ಪೋಸ್ಟ್ ತೋರಿಸ್ತಾರೆ, ಎಲ್ಲ ಫೋಟೋಗ್ರಾಫರ್ದು ದೊಡ್ಡ ಮನ್ಸು. ಹೌದು. ಬ್ರೋ ನೀವು ವಿಡಿಯೋ ಮುಗಿಸ್ಕೊಳ್ರಿ, ನಾವು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ನೈಟ್ ಎಲ್ಲ ನಿದ್ದೆ ಇಲ್ಲ. ರೆಸ್ಟ್ ಮಾಡ್ರಿ, ಮನುಷ್ಯಗೆ ಇವತ್ತು ವಿರಾಮ ಇರ್ಬೇಕು. ನೀವು ಆರಾಮಾಗಿ ಬಂದ್ರಿ, ನೀವು ಲೇಟ್ ನೈಟ್ ಬಂದ್ರಿ, ನೀವು ನಮಗೆ ರೆಸ್ಟ್ ನಿದ್ದೆ ಇಲ್ಲ ಏನಿಲ್ಲ. ಮಕ್ಕಳ್ರಿ. ಬೈ, ಸಿ ಯು. ಬೇಗ ಶೂಟ್ ಮುಗಿಸ್ಕೊಂಬರ್ರಿ. ಬೇಡ ಇರಲಿ, ಇಲ್ಲೇ ಕಾಲ ಕವರ್ ಆಗ್ತೈತೆ. ಪುನೀತ್ ಬ್ರೋ ಮುಗಿಸ್ಕೊಂಬರ್ರಿ, ನಾವು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಗಾಯ್ಸ್. ಅವರೆಲ್ಲ ಶೂಟ್ ಮುಗಿಸ್ಕೊಳ್ಳಿ, ನಾವು ಸ್ವಲ್ಪ ರೆಸ್ಟ್ ಮಾಡೋಣ, ತುಂಬ ನಿದ್ದೆ ಬರ್ತೈತಿ. ನೆಕ್ಸ್ಟ್ ಕಳ್ಸ ಬನ್ನಿ ಹೋಗುವ ಗಾಯ್ಸ್. ಇಲ್ಲಿ ಮಲ್ಲಿಕಾ ವೆಜ್ ಹೋಟೆಲ್ ತಿಂಡಿ ತಿಂದ್ವಿ, ಹೊರಟ್ವಿ ಈಗ ಆಫ್ ಟು ಕಳ್ಸ. ಹೋಗೋದೀಗ ಕಳ್ಸಾಗೆ. ಲೆಟ್ಸ್ ಗೋ ಟು ಕಳ್ಸ. ಯಾವ ಪ್ಲೇಸ್ ನಂದು ಇದು? ಭದ್ರಾ ರಿವರ್ ಬ್ರೋ, ನಿಯರ್ ತೀರ್ಥಹಳ್ಳಿ. ಮತ್ತೆಲ್ಲ ಹೆಂಗಿದೆ ಅಂತ ಎಲ್ಲ ಇಲ್ಲೂ ಇಂಡಿಪೆಂಡೆನ್ಸ್ ಇದೆ. ಏನೋ ಹೇಳ್ತಿದ್ದೆ ಅವಾಗ್ಲೇ. ಅವಾಗ್ಲೇ ಏನ್ ಹೇಳ್ತಿದ್ದೆ ಅಂದ್ರೆ, ಇವಾಗ ಅಷ್ಟ್ ಮಳೆ ಇಲ್ಲ ಬ್ರೋ. ನೋಡ್ರಿ ಇಲ್ಲಿ ಈ ನೀರ್ಗೆ ಬ್ರಿಡ್ಜಿಂದ ಎಷ್ಟು ಕೆಳಗಿದೆ ನೀರು. ಇಫ್ ಇನ್ ಕೇಸ್ ಮಳೆ ಏನಾದ್ರು ಚೆನ್ನಾಗಾಯ್ತು, 1 day 2 day ನೀರ್ ಮಳೆ ಬಿಡ್ಲಿಲ್ದಂಗ್ ಬಂತಂದ್ರೆ, ಇಲ್ಲಿ ಪಿಲ್ಲರ್ ಇದೆ, ಆ ಪಿಲ್ಲರ್ ಕಾಣಿಸ್ತಿರಲ್ಲ ಬ್ರೋ, ಅಷ್ಟು ನೀರು ಡೈರೆಕ್ಟ್ ಬ್ರಿಡ್ಜ್ ಗಿಂದ ಒಂದ್ ಅಡಿ ಅಷ್ಟೇ ಗ್ಯಾಪ್, ಅಷ್ಟು ಇರಲ್ಲ. ಬ್ರಿಡ್ಜ್ ಟಚ್ ಆಗಿ ನೀರು ಹೋಗ್ತಾ ಇರುತ್ತೆ. ಫುಲ್ ಕ್ಲೋಸ್ ಆಗುತ್ತೆ, ಫುಲ್ ಕ್ಲೋಸ್ ಆಗಿರುತ್ತೆ. ಇದು ಮರ ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗಿರುತ್ತೆ. ಮರ ಕಾಣ್ಲಿಲ್ಲ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಿದ್ಯಾ? ಫುಲ್ ಇದೇನ್ ಪಾರ್ಟ್ ಕಾಣ್ತಿದೆ ಅಲ್ಲ ನಮ್ಗೆ, ನೋಡ್ರಿ ಎಲ್ಲ ಕ್ಯಾಮ್ರಾ ಕಡೆ ತೋರಿಸಿ, ಅದೇನ್ ಪಾರ್ಟ್ ಕಾಣ್ತಿದಲ್ಲ ಅಲ್ಲಿ ತನಕ ನೀರಿರುತ್ತೆ ಪೂರ್ತಿ. ಅಲ್ಲೆಲ್ಲ ಕಸದ ಪ್ಯಾಕೆಟ್ ನೋಡಿಯಾ ನೀನ್ ಅದನ್ನ? ಫುಲ್ ಮಳೆ ಇದ್ದಾಗ ಬಂದ್ರೆ ಅದೇ ತರ ಇರುತ್ತೆ ವ್ಯೂ. ಇಲ್ಲೂ ಇಂಡಿಪೆಂಡೆನ್ಸ್ ಡೇ ಮಾಡಿದಾರಲ್ಲ ಗುರು. ಎಲ್ಲ ಮಾಡ್ತಾರೆ ಬ್ರೋ ಇಲ್ಲೆಲ್ಲ ಆಚರಣೆ. ಭದ್ರಾ ನೀರು ಮತ್ತೆ ಇಡೀ ಅರ್ಧ ಕರ್ನಾಟಕಕ್ಕೆ ನೀರ್ ಕೊಡುತ್ತೆ ಬ್ರೋ ಈ ರಿವರ್. ಮತ್ತೆ ಆಚರಣೆ ಮಾಡಂಗಿಲ್ಲ, ಎಲ್ಲ ಫುಲ್ ಫಾಗ್ ಎಲ್ಲ ತುಂಬ್ಕೊಂಡಿದೆ, ಎಷ್ಟು ಚೆನ್ನಾಗಿದೆ ಎಲ್ಲ ಜಾಗ. ಗಾಯ್ಸ್, NR ಪುರದಲ್ಲಿ ಇದೀವಿ. NR ಪುರ ಊಟಕ್ಕೆ ನಿಲ್ಸಿದ್ವಿ, ಅರಮನೆ ದೊಣ್ಣೆ ಬಿರಿಯಾನಿಗೆ. ಇಲ್ಲಿಂದ ಇನ್ನು 2 hours ಇದೆ, ಊಟ ಮುಗಿಸ್ಕೊಂಡು ಹೋಗುವ. ತುಂಬ ಟಯರ್ಡ್ ಆಗ್ಬಿಟ್ಟಿದೆ, ಅಡಿಯಲ್ಲಿ ಕೂತು ಕೂತು ಕೂತು. ಊಟ ಮುಗಿಸಿ ಹೋಗೋಣ. ಬಾ ನಂದನ್ಸಿ, ಬಾ, ಇದು ನಮ್ಮ ಕಾರ್ ಅದಲ್ಲ. ತುಂಬ ಉಂಡಿ ಮಕಂತಿ ಈಗ. ಸುಮ್ನೆ ನಾಟಕ ಮಾಡ್ತಾನೆ ನೀವು. ಉಂಡೆ ಇಲ್ಲಿ ನೋಡ್ರಿ, ನಾನು 2 ಚಪಾತಿ, ನಮ್ಮ ಡಯಟ್ ಫಾಲೋವರೇ. ಮಾಡ ಡಯಟ್. ಬರ್ರಿ ಹೋಗುವ. ಮಜಾ ಐತಿ ಇವ್ರವೆಲ್ಲ. ಇವರಿಗೆಲ್ಲ ವಿಡಿಯೋ ಒಳಗೆ ಬರಕ್ ಇಷ್ಟ ಇಲ್ಲ, ಆದ್ರೂ ಕ್ರೇಜಿ. ಹೋಗುವ. ವಿ ಹ್ಯಾವ್ ರೀಚ್ ಕಳ್ಸ. ಫುಲ್ ಮಳೆ ಬರ್ತಿದೆ, ಏನ್ ಮಾಡ್ತಾರೋ ಶೂಟ್ ಗೊತ್ತಿಲ್ಲ. ಫುಲ್ ಮಳೆ ಎಲ್ಲೋದ್ರು ಎಲ್ಲ ಫುಲ್ ಮಳೆ ಅಂತ ಮಳೆ ಇದೆ. ನೋಡೋಣ ಏನ್ ಶೂಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇಲ್ಲೊಂದು ರೆಸಾರ್ಟ್ ಮಾಡಿದೀವಿ ಅಂತ ಹೇಳಿದ್ರು ಅವರು, ರೆಸಾರ್ಟ್ ಅಲ್ಲೇ ಸ್ಟೇ ಆಗೋದು ಅಂತ, ಅಲ್ಲೇ ಶೂಟ್ ಮಾಡ್ತಾರ ಅನ್ಸುತ್ತೆ. ಏನಂತೆ ನಂದು ಹೋಗದಾ ಮಾಡ್ತಾರಂತ ಶೂಟು? ಮಳೆ ಬರ್ತಿದೆ, ಗೊತ್ತಿಲ್ಲ, ಅವ್ರು ಮುಂದಿದ್ದಾರೆ, ಮುಂದೆ ಹೋಗಿ ನೋಡೋಣ ಏನ್ ಮಾಡ್ತಾರೆ. ಗೈಸ್ ರೀಚ್ ಆದ್ವಿ ಇವಾಗ. ಎಳ್ನೀರ್ ಹೋಮ್ ಸ್ಟೇ. ಏನಣ್ಣ ಎಳ್ನೀರ ಯಾವ್ದಣ್ಣ? ಎಳ್ನೀರ್ ಹೋಮ್ ಸ್ಟೇ. ಎಳ್ನೀರ್ ಹೋಮ್ ಸ್ಟೇ ನೋಡ್ರಿ, ಫುಲ್ ಆಫ್ ರೋಡ್. ಎಲ್ಲ ಕ್ಯಾಮ್ರಾಮನ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ ಶೂಟಿಗೆ. ನಮ್ ವಿನೋದ್ ನೋಡ್ರಿ, ನೋಡ್ರಿ ಇಲ್ಲಿ ಬಟ್ ಬಾಯ್. ಚೆನ್ನಾಗಿದೆ, ಎಲ್ಲ ಕ್ರೇಜಿ ಇದೆ ಇಲ್ಲಿ. ಗುಡ್ ಬೈ ಅವಂಗೆಲ್ಲ ಒಮ್ಮೆ ಹೇಳ್ಕಳ್ಸಾರ ಅಂತವೆಲ್ಲ ಕೆಟ್ಟ ಮಾತಾಡ್ಬಾರ್ದು ಅಂತ. ಪ್ರಕೃತಿನ ನೋಡ್ಕೊಂಬ ಅಂತ ಕಳ್ಸಾರ ನನಗೆ. ಅದು ಪ್ರಕೃತಿ, ಅದೊಂದು ಪ್ರಕೃತಿ, ಅದು ಒಂದು ಪ್ರಕೃತಿ. ಹೋಗೋಣ. ಲಗೇಜ್ ತಗೊಳ್ಳೆ, ನಿಂದು ಲಗೇಜ್ ಬೇಡ ಬೇಕಲ್ಲೇ ಕೊಡಲ್ಲೇ ತಗೊಳ್ಳೆ, ಮತ್ತೆ ಕೊಡಲೆ ಹಾಕಿದಾರ ಮ್ಯಾನುವಲ್ ಗಾಡಿ.
ಆಟೋಮೆಟಿಕ್ ಅಲ್ಲ. ನಮ್ ಪುನೀತ್ ಬ್ರೋ ಬ್ಯಾಗ್ ನೋಡಿ ಸಾಕಾಗ್ತದಾರೆ. ಕಪಲ್ದ ಬ್ಯಾಗ್ ಏ ಇಲ್ಲ ನಮ್ಮವೇ. ಪ್ರೀ ವೆಡ್ಡಿಂಗ್ ಬಂದಿರಾ ಏನ್ ಬ್ರೋ ಇದು? ಅವನು ಮನೆಗ್ ಸ್ವಲ್ಪ ಬಟ್ಟೆ ಕೊಡೋದೈತೆ ಅದ್ರ ತಗೊಂಬಂದ್ಯ ಕೊಡ್ತಾರ ಮನಿಗ್ ಬಟ್ಟೆ ಏನಿಲ್ಲ ಬ್ರೋ. ಬಟ್ಟೆ ಮನೆಗ್ ಕೊಡೋದು. ಮನಾಲಿ ಗಿನಾಲಿ ಟ್ರಿಪ್ ಇದಕ್ಕೆ ಪ್ರೀ ವೆಡ್ಡಿಂಗ್ ಹೋದಾಗ ಇಷ್ಟೊಂದು ಬಟ್ಟೆ ತಗೊಂಡು ನನಗೆ ಇರ್ಬೇಕು ಬ್ರೋ ಹಂಗೆ ಬಟ್ಟೆ. ಲೇ ಒಂದ್ ಸಪೋರ್ಟಿಗೆ ಮಾತಾಡಲ್ಲ ನೀನಾದ್ರು ಬೈದಿದಾರ ಅಲ್ಲಿ. ಏನ್ ಸಪೋರ್ಟ್ ಬಟ್ಟೆ ಹಾಕಿ ಇಷ್ಟಕ್ಕಂದಿರ ಅಂತ ಕೇಳ್ತಿದಾರೆ. ಅಲ್ಲ ಇವ್ ಮುಂದೆ ಇವನ್ ಎಲ್ಲೋದ್ರು ರೋದ್ನೆ ಇದ್ದಿದ್ದೆ ಹುಡುಗರು ಬ್ರಾ ಒಂದ್ ಜೊತೆ ಬಟ್ಟೆ ಅಷ್ಟೇ, ಹಬ್ಬ ಮಾಡ್ತೀವಿ. ಇಲ್ಲ ಬ್ರೋ ನನಗೆ ಎರಡು ಅನುಭವ. ಪ್ಯಾಂಟ್ ಒಂದ್ 4 ಟಿ ಶರ್ಟ್ ಇದ್ರೆ ಸಾಕು. ಇಲ್ಲ ನನಗೆ ಅದು ಅನುಭವ ಆಗೈತೆ ಅದಕ್ಕೆ ನಾನು ಎಲ್ಲಾದ್ರೂ ಒಂದ್ ಜೊತೆ ಬಟ್ಟೆ ಜಾಸ್ತಿನೇ ತಗೊಂಡ್ ಹೋಗ್ತೇನೆ. ಹೌದಿಲ್ಲ ಶಿಶಾ? ಇವನು ನಮ್ ಜೊತೆ ಬರ್ತಿದ್ದ ಕೇಳ್ರಿ. ಹೌದಿಲ್ಲಲೇ? ನಾನು ಅವಾಗ ಇದೇ ಬ್ಯಾಗ್ ತರ್ತಿದ್ದೆ, ಈಗ ಇದೇ ಬ್ಯಾಗ್ ತಾನು. ಬನ್ನಿ ಹೋಗುವ ಬ್ರೋ. ಕೊಡಪ್ಪ ವಿನೋದ, ನಾವ್ ನಾಗರಾಜ್ ಬ್ರೋ ಮೈಕ್ ಕೊಡು. ರಿಚಾರ್ಜ್ ಮಾಡ್ಸಲ್ಲ ಬ್ರೋ ಏನ್ ಬ್ರೋ ಬೆಳಗಿಂದ ಸುದ್ದಿನಿಲ್ಲಲ್ಲ? ಇಲ್ಲ ಬ್ರೋ, ಜರ್ನಿ ಮಾಡಿದ್ವಿ. ಅಲ್ಲೆಲ್ಲ ಹೊಸಗುಂದ ಟೆಂಪಲ್ನ ಶೂಟ್ ಮುಗಿಸಿ ಒಳ್ಳೆ ನರಸಿಂಹರಾಜಪುರದಲ್ಲಿ ಒಳ್ಳೆ ಊಟ ಮಾಡಿ. ಏನ್ ಊಟ ಮಾಡಿದ್ರಿ? ನಾನು ಒಂದು 2 ಚಪಾತಿ, ಬಹಳ ಚೆನ್ನಾಗಿ ಮಾಡಿದ್ರು. 2 ಚಪಾತಿ ಮತ್ತೆ ಸಾಕ್ರಿ ಸಣ್ಣ ರೊಟ್ಟಿ ಸಾಕು. ಸಣ್ಣ ನೋಡ್ತಿ ದುಡಿಮೆ ಜಾಸ್ತಿ. ದುಡಿಮೆ ಐತ್ರಿ, ಮನಿ ಇರಾಕ ಮನಿ, ಹೊಟ್ಟಿ ಊಟ ಏನ್ ತೊಂದ್ರೆ ಇಲ್ಲ, ಎಲ್ಲ ಚೆನ್ನಾಗೈತಿ. ಇಲ್ಲ ಊಟ ಗೀಟಕ್ಕೆ ಏನ್ ತೊಂದ್ರೆ ಇಲ್ಲ, ಆಸ್ತಿ ಮಾಡಕ್ಕಾಗಲ್ಲ ಅಷ್ಟೇ. ಹೊಟ್ಟಿ ಬಟ್ಟಿಗೆ ಏನ್ ಕಮ್ಮಿ ಇಲ್ಲ. ಅಂದ್ರೆ ಬಂದ್ವಿ ಅಲ್ಲೆಲ್ಲ ಊಟ ಮಾಡಿದ್ವಿ ನಾವು. ಚಿಕನ್ ಫಸ್ಟ್ ಅವರು ಏನ್ ಉಂಡ್ರಿ ಅಂದ್ರೆ ಅದು ಹೇಳಾಕತ್ತೀನಿ ನಾನು ಅವ್ರಿಗೆ. ಏನ್ ಉಂಡ್ರಿ ಅಂದ್ರೆ ಅದು ಕೇಳಾಕತ್ತೀನಿ. ಅಲ್ಲ ಇದು ವೀಕೆಂಡ್ ವಿತ್ ರಮೇಶ್ ಅಲ್ಲ ಲಾಗಿದೆ. ಅದಕ್ಕೆ ಅವರು ನೀವು ದಿನ ಬೆಳಗ್ಗೆ ಏನ್ ಮಾಡ್ದಿ, ಎಷ್ಟೊತ್ತಿಗೆ ಎದ್ದಿ, ಅದನ್ನೆಲ್ಲ ಸ್ಟಾರ್ಟ್ ಮಾಡ್ತೀಯ ಅಲ್ಲಿ. ಏನ್ ಮಾಡ್ತಿರ್ರಿ, ಮಾತಾಡಿ 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 ಮಾತುಗಳು ನಿಲ್ಸಕ್ ಆಗೋದಿಲ್ಲ. ಅದೇನ ಐಕಾನಿಕ್ ಅಂತ ಐತಲ್ಲ, ಅದೇನದ ಐಕಾನಿಕ್ ಅಂದ್ರೆ ಏನು? ಐಕಾನಿಕ್ ಅಂದ್ರೆ ಇದು ಒಂದು ಬ್ರ್ಯಾಂಡ್ ಹೆಸರು ಇದೆ. ಯಾವ ಬ್ರ್ಯಾಂಡ್ ಬ್ರೋ? ಐಕಾನಿಕ್ ಅಂತ ಬ್ರ್ಯಾಂಡ್. ಯಾವಾಗ ಹಿಂಗೆ ರೀ ಎಂಜಾಯ್. ಇವ್ರ ಇದ್ಬಿಟ್ರೆ ಮುಗಿತೇವ್ರ ಜಾಲಿ. ಎಂಜಾಯ್ ಮಾಡ್ಕೊಂತಾನೆ ಕೆಲಸ ಮಾಡ್ತೀವಿ. ಅಂದ್ರೆ ಸುಮ್ನೆ ಇದ್ರೆ ಎಲ್ಲ ಗ್ರೂಪ್ ಇರ್ತೈತಿ, ಕಾಮಿಡಿ ಮಾಡ್ಕೊಂತಿದ್ವಿ. ಕೆರ್ಕಬೇಡ, ಅದು ವಿಡಿಯೋ ಬರ್ತೈತಿ. ಬರ್ಲಿ ಸರ್, ನೋಡ್ರಿ ಇಲ್ಲಿ ಬಂದಿದ್ದಕ್ಕೆ ಚಳಿಗೆ ಇಲ್ಲಿ ಕೆರಿತಾ ಐತಿ ನನಗೆ. ಇದು ಲಾಗಿದು ಕೆರಿತಾ ಐತಿ. ಲಾಂಗ್ ಬೇರೆ ಲಾಗ್ ಬೇರೆ. ಅವಚ್ಚ ಶಬ್ದಗಳು ಮಾತಾಡಬಾರ್ದು. ಲಾಂಗ್ ಅಂದ್ರೆ ಒಳಗಿರ್ತೈತಿ, ಲಾಗ್ ಹೊರಗಡೆ ಶೂಟ್ ಆಗ್ತಿರ್ತೈತಿ. ಆ ಲಾಂಗ್ ಬಗ್ಗೆ ನಮ್ಗೆ ಗೊತ್ತಿಲ್ಲಪ್ಪ, ನಾವು ರೌಡಿಸಮ್ ಮಾಡಿಲ್ಲ, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಮಾಹಿತಿ ಕೊರತೆ. ನಾನೀಗ ಒಂದು 19 ವರ್ಷ ಆಯ್ತು ಈ ಫೀಲ್ಡಿಗೆ ಬಂದು. 19 ವರ್ಷ ಏನೇನು ಬೆಳ್ಳಗಾಗ್ಯಾವು, ಅದು ಝೂಮ್ ಹಾಕ್ಬೇಕಿಲ್ಲ, ಸೈಡಿಗೆ ಅದ ಒಂದು 4-5. ಡೈ ಹಚ್ಕೊಂಡಿರ ಹೆಂಗ? ಡೈ ಇಲ್ಲ ಸರ್, ಡೈ ಇನ್ನೂ ಹಾಕಿಲ್ಲ. ಮುಂದೆ ದಿನಗಳು ಏನಂತ ಗೊತ್ತಿಲ್ಲ, ನೋಡೋಣ. ಅವಾಗ ಭಾಳ ಬೆಳ್ಳಗಾದ್ರೆ ನೋಡೋಣ, ಅವಾಗ ಫ್ಯಾಮಿಲಿ ಫಂಕ್ಷನ್ ಏನಾದ್ರು ದೊಡ್ಡ ಇದು ಮಾತಾಡ್ತಾರಲ್ಲ ಹಂಗ ಮಾತಾಡಕತ್ತೀನಿ. ಮತ್ತೆ ಏನ್ ಮಾಡ್ಲಿ ಮತ್ತೆ. ಹೇಳ್ರಿ. 8 years ಬ್ರೋ. 8 years. 8 years ಆಯ್ತಾ? 8 years ಇಂದ ಹೆಂಗಿದೆ ನಿಮ್ ಜರ್ನಿ? ಎಷ್ಟು ಬರೋ ನಿಮಗೆ ಏಜ್ ಇವಾಗ? ನನಗೆ 29. 29. ಅಕ್ಟೋಬರ್ ಬಂದ್ರೆ 29. ನೀವು ಅವಾಗ 20 yearsಗೆ ಈ ಫೀಲ್ಡಿಗೆ ಬಂದಿದ್ದಾ? ಎಸ್ ಬ್ರೋ. ಡಿಗ್ರಿ, ಆಫ್ಟರ್ ಡಿಗ್ರಿ. ಸಣ್ಣ ಏಜಿಗೆ ಅಚೀವ್ಮೆಂಟ್. ಏನ್ ಅಚೀವ್ಮೆಂಟ್ ಏನು ಬ್ರೋ, ನೀವು ಸ್ಟುಡಿಯೋ ಅಲ್ಲಿ ಒಂದು ಹೊರಗಡೆ ಬೋರ್ಡ್ ಹಾಕಿಲ್ಲ ಅಂದ್ರೆ ಅಲ್ಲೇ ನೋಡ್ರಿ, ನೀವೇ ಹೇಳ್ತೀರಾ. ಕ್ಲೈಂಟ್ಸ್ ಹಾಕ್ಸ್ ಕೊಡ್ತಾರೆ ನೆಕ್ಸ್ಟ್ ಅವ್ರೆ. ಹಾಕ್ಸ್ಕೊಡ ಅಂತ ಹೇಳ್ರಿ ಬ್ರೋ, ಅದ್ರಲ್ಲಿ ಏನೈತಿ. ಅವ್ರ ಸ್ಟುಡಿಯೋಗೆ ಬೋರ್ಡ್ ಹಾಕೋದೇ ಬೇಡ, ಇರೋದೇ ಅವ್ರಿಗಿರೋ ಕ್ಲೈಂಟ್ಸ್ನೇ ಅವ್ರ ಪಬ್ಲಿಸಿಟಿ ಮಾಡಿ ಅವರಿಗೆ ಫುಲ್ ಹೈಪರ್ ಆಗಿ ಇದಾರ ಅವರು. ಬೇಡ. ಪುನೀತ್ ಏನ್ ಪ್ರಾಬ್ಲಮ್ ಅಂದ್ರೆ ಫೋನ್ ಎತ್ತಲ್ಲ, ಒಂದೇ ಪ್ರಾಬ್ಲಮ್. ನೆಕ್ಸ್ಟ್ ಯಾವ ಸ್ಪಾಟಿಗೆ ಹೋಗೋದು ಇವಾಗ? ಯಾವ್ದಣ್ಣ? ಟೀ ಎಸ್ಟೇಟ್. ಅದಾದ್ಮೇಲೆ ಚಾಚಿ ಮಾಡೋದ್ ಬ್ರೋ. ಫುಲ್ ರೆಸ್ಟ್ ಸುಸ್ತಾಗ್ಬಿಡೋದು ಬ್ರೋ, ಕುಂತು 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 ಸಾಕಾಗ್ಬಿಡೋದು. ಇವತ್ತು ಆಗಸ್ಟ್ 15 ಬೇರೆ, ಇವತ್ತು ಫ್ಲಾಗ್ ಹಾಸ್ಟ್ ಮಾಡಿದ್ರ? ಓಕೆ ಗೈಸ್, ಅಲ್ಲಿ ಹೋಗಿ ಶೂಟ್ ಹತ್ರ ಹೋಗಿ ಎಲ್ಲ ತೋರಿಸ್ತೀನಿ. ಓಕೆನಾ ಗೈಸ್? ರೀಚ್ ಆದ್ವಿ ಈಗ. ಇಲ್ಲೇ ಕಾಫಿ ಎಸ್ಟೇಟ್ ಅಲ್ಲೇ ಶೂಟ್ ಮಾಡ್ತಾರಂತೆ. ಅಲ್ಲಿ ಫಾಲ್ಸ್ ಇನ್ನೊಂದು ಹೇಳಿದ್ರು, ಫಾಲ್ಸು. ಆ ಫಾಲ್ಸ್ ಹತ್ರ ಆಗಲ್ಲ ಅಂತ ಇವಾಗ, ಟೈಮ್ ತುಂಬ ಆಗಿದೆ ಅಂತ, ಅದಕ್ಕೆ ಮಾಡಲ್ಲ ಅಂತ ಇಲ್ಲಿ ಫಾಲ್ಸ್ ಹತ್ರ. ಇಲ್ಲಿ ಕಾಫಿ ಎಸ್ಟೇಟಿಗೆ ಬಂದೀವಿ ನೋಡ್ರಿ. ಎಸ್ಟೇಟು ಅವ್ರು ಹೋದ್ರು ಅವಾಗ್ಲೇನೆ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಿದ್ವಿ.
ಅವ್ರು ಇನ್ನೊಂದು ವೆಹಿಕಲ್ ಇತ್ತಲ್ಲ ಅದ್ರಲ್ಲಿ ಹೋಗಿದ್ರು ಅವರು. ನಾವು ಈಗ ಬಂದ್ವಿ. ಹುಡುಕ್ಬೇಕು ಈಗೆಲ್ಲ ಎಲ್ಲಿದ್ದಾರೆ ಅಂತ. ಮಸ್ತಿದೆ ಪ್ಲೇಸ್. ಕಾಫಿ ಎಸ್ಟೇಟ್ ಸೂಪರ್. ಒಂದ್ಸಲಿ ಇಂಥ ಪ್ಲೇಸ್ಗಳಿಗೆಲ್ಲ ಟ್ರಿಪ್ ಬರ್ಬೇಕು. ಮೈಂಡ್ ರಿಫ್ರೆಶಿಂಗ್ ಆಗಿರ್ತದೆ. ಬರೀ ವರ್ಕ್ 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 ಅಂತ ಕೂತ್ಕೊಂಡ್ರೆ ಲೈಫ್ ಎಂಜಾಯ್ ಮಾಡೋಕ್ಕೆ ಆಗಲ್ಲ. ಬರಬೇಕು, ಹೊರಗಡೆ ತಿರುಗಾಡಬೇಕು, ಅವಾಗ ಎಲ್ಲ ತಿಳ್ಕೊಳೋದು. ಮೂರತ್ತು ಮನೆ ಕೆಲಸ ಅಂತ ಕುಂತ್ರೆ ದೊಡ್ಡ ಮೊಬ್ಬರಾಗ್ಬಿಡ್ತೀವಿ. ಜನರು ಕ್ಲೀನಾಗೆಲ್ಲ ಮುಂಡಾಯಿಸ್ತಾರೆ. ಹೋಗಿದ್ರು ಮುಂಡಾಯಿಸ್ತಾರೆ, ಹೋಗಿಲ್ಲ ಅಂದ್ರೂ ಮುಂಡಾಯಿಸ್ತಾರೆ. ನಾವು ಹುಷಾರಿಂದ ಇರಬೇಕು. ನೋಡ್ರಿ ಅಲ್ಲೆಲ್ಲ ನಮ್ಮ ಕ್ಯಾಮ್ರಾಮ್ಯಾನ್ಸ್. ಹಾಯ್ ಮಾಡ್ರಿ ಒಂದು. ನೋಡ್ರಿ ಎಲ್ಲ ಶೂಟ್ ನಡೀತಿದೆ. ಬ್ರೋ ನಿಮ್ ಶಾರ್ಟ್ ಆಯ್ತಾ? ಡ್ರೋನ್ ಶೂಟ್ ಬ್ಯೂಟಿಫುಲ್ ಆಗೈತೆ. ಬ್ಯೂಟಿಫುಲ್. ನಾವು ಮಿಸ್ ಮಾಡ್ಕೊಂಡ್ಬಿಟ್ಟಿವಿ. ಎಲ್ಲೇ ಹೋಗಿದ್ರಿ ಅವಾಗ? ಮೋಸ್ಟ್ಲಿ ಬಿಜಿ ಇದ್ರಿ ಅನ್ಸ್ತೈತೆ. ಬಿಸಿ ಇಲ್ಲ, ಫುಲ್ ಟೈರ್ಡ್ ಆಗಿತ್ತಲ್ಲ. ಒಳ್ಳೆ ಶೂಟ್ ಆಯ್ತು. ಡ್ರೋನ್ ಕ್ಲಿಪ್ ಐತಲ್ಲ, ಒಳ್ಳೆ ಕ್ಲಿಪ್. ನಮ್ಮ ಒಳ್ಳೆ ಕಂಟೆಂಟ್ ಸಿಗೋದು. ಯಾಕೆ ಚೆನ್ನಾಗಿತ್ತು ಒಂಥರ ಅಲ್ಲಿ. ನೋಡ್ರಿ ಬ್ರೋ, ತೋರಿಸ್ರಿ. ನಮ್ ಗಾಯ್ಸ್ ನೋಡ್ತಾರೆ. ಸಖತ್ ಕ್ರೇಜಿ ನೋಡಿ. ಅವರು ಶಾರ್ಟ್ ಟೈಮಲ್ಲೇ ಎಲ್ಲ ಕಲ್ತು ಎಫರ್ಟ್ ಹಾಕಿದೀವಿ ಆ ಥರ. ಬಟ್ ಅವ್ರದ್ದು ಶಾರ್ಟ್ ಟೈಮಲ್ಲಿ ಅವ್ರಿಗೆ ಫೀಲ್ಡಿಗೆ ಬಂದಿದ್ದಲ್ಲ, ಇಟ್ಸ್ ಅನ್ ಅಚೀವ್ಮೆಂಟ್ ಅಲ್ವಾ? ವೀಕೆಂಡ್ ವಿತ್ ರಮೇಶ್ ಇಲ್ಲೇ 2 ಚೇರ್ ಹಾಕಿ ಕುಂದಿಸ್ಬಿಡ್ತಾನೆ. ವೀಕೆಂಡ್ ವಿತ್ ರಮೇಶ್. ಯಾಕಣ್ಣ? ಓ ಫುಲ್ ಲೀಚಸ್, ಫುಲ್ ಕಾಲಿಗೆಲ್ಲ ಫುಲ್ ಎಲ್ಲ ಲೀಚಸ್ ಎಲ್ಲ ಕಚ್ತೈತಿ. ಆಯ್ತಂತೆ ಇವಾಗ ಇಲ್ಲಿ ಟೀ ಎಸ್ಟೇಟು. ನೆಕ್ಸ್ಟ್ ಬೇರೆ ಕಡೆ ಹೋಗೋದು ಇವಾಗ. ಮೊನ್ನೆ ಹೋಗುವ ಅದು ಇದೆಲ್ಲ ಶೂಟ್ ಮಾಡೋಕ್ಕೆ ಬಿಡೋದಿಲ್ಲ ನೋಡ್ರಿ. ಆಲ್ರೆಡಿ ಎಲ್ಲ ತುಂಬ ಜನ ಬಂದು ನಿಂತ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ ಹೊರಗಡೆ. ಶೂಟ್ ಮಾಡೋಕ್ಕೆ ಬಿಡೋದಿಲ್ಲ ಇಲ್ಲಿ. ಹೋಗೋಣ ಗಾಯ್ಸ್. ಬಂದ್ವಿ ಈಗ ಸ್ಟೇ ಹತ್ರ. ಬಂದು ಫ್ರೆಶ್ ಅಪ್ ಆಗಿ ಕುತ್ಕೊಂಡಿದ್ವಿ. ಬೆಳಗ್ಗೆ ಬೇರೆ ಲೊಕೇಶನ್ ಹೇಳಿದ್ದಾರೆ. ಇಲ್ಲೇ ಯಾವುದೋ ಫಾಲ್ಸ್ ಇದೆ ಅಂತೆ. ಆ ಫಾಲ್ಸ್ ಮುಗಿಸ್ಕೊಂಡು ಸೀದಾ ತೀರ್ಥಹಳ್ಳಿ ಹತ್ರ ಒಂದು ಲೊಕೇಶನ್ ಹೇಳಿದ್ದಾರೆ. ಬೆಳಗ್ಗೆ ಅಲ್ಲಿಗೆ ಹೋಗೋದು. ಟೈರ್ಡ್ ಆಗಿದೆ ನೋಡ್ರಿ, ಹಿಂಗಿದೆ ಕಾರ್ಡ್ ಅಂತ. ಬೆಳಗ್ಗೆ ಲೊಕೇಶನ್ ಗೊತ್ತೇನಪ್ಪ ವಿನೋದ ನಿನಗೆ? ನಿನಗೆ ಗೊತ್ತಿಲ್ಲ? ಯಾರಿಗೆ ಗೊತ್ತು ಬ್ರೋ ಬೆಳಗ್ಗೆ ಯಾವ್ದು ಲೊಕೇಶನ್? ಬೆಳಿಗ್ಗೆ ಬ್ರೋ ಇಲ್ಲಿದ್ದ ಬೆಳಗ್ಗೆ ಲೊಕೇಶನ್ ಅಮ್ಮ ಹೇಳ್ರಂತೆ. ಇವತ್ತಿಂದ ಯಾವ್ಯಾವ ಪ್ಲೇಸ್ ಕವರ್ ಮಾಡಿದ್ವಿ, ಇವತ್ತು ಏನೇನಾಯ್ತು ಬ್ರೋ? ಬೆಳಗ್ಗೆ ಹೊಸಗುಂದ, ಹ್ಮ್ ಸಾಗರ ಡಿಸ್ಟಿಕ್, ಸಾಗರ ತಾಲೂಕು ಟೆಂಪಲ್ ಶೂಟ್ ಆಯ್ತು. ಅಲ್ಲಿ ಮುಗಿಸ್ಕೊಂಡು ಸೀದಾ ಕಳಸಾ ಬಂದ್ವಿ. ಹ್ಮ್ ಇಲ್ಲಿ ಸಂಶಯ ದೇವಸ್ಥಾನ ಹತ್ರ ಟೀ ಎಸ್ಟೇಟ್ ಐತಲ್ಲ, ಅಲ್ಲಿ ಒಳ್ಳೆ ಶೂಟ್ ಆಯ್ತು. ಎಲ್ಲ ಇವತ್ತು ಶೂಟ್ ಕ್ರೇಜಿ ಇತ್ತು. ನಾನು ಬ್ಯೂಟಿಫುಲ್ ಶೂಟ್. ಕಪಲ್ಸು ಅಷ್ಟೇ ಎಂಕರೇಜ್ ಮಾಡಿದ್ರು. ಒಳಗೆ ಅವಾಗಲೇ ಯಶ್ ರಾಧಿಕಾ ಬಂದಂಗ ಮನೆಯಿಂದ ಕಪಲ್ಸಿಗೆ ಫುಲ್ ಸಪೋರ್ಟ್ ಮಾಡ್ಬಿಟ್ರು ಅವರು. ಒಳ್ಳೆ ಕಪಲ್, ಒಳ್ಳೆ ಕಪಲ್. ಒಳ್ಳೆ ಶೂಟ್ ಆಯ್ತು. ನಾಳೆ ಔಟ್ಫುಟ್ ನೋಡ್ರಿ ಇನ್ನೂ ಖುಷಿ ಆಗ್ತದೆ. ನಾಳೆ ಮಾರ್ನಿಂಗ್ 5 ಗಂಟೆಗೆ ಎದ್ದು ಎಲ್ಲ ರೆಡಿ ಆಗಿ. ಹೌದು, 5 ಗಂಟೆಗೆ ಎದ್ದೇಳಲೇಬೇಕಿಲ್ಲ, ಅಲ್ಲಿ ಶೂಟ್ ಆಗಲ್ಲ. 6 ಗಂಟೆ ಎನಿ ಕಂಡೀಷನ್ ಸುರ್ಮನೆ ಫಾಲ್ಸ್ ಅಂತ ಐತಿ, ಅಲ್ಲಿ ಇರ್ಲೇಬೇಕು. ಅದಾದ್ಮೇಲೆ ಮುಗಿತಾ ಅಲ್ಲಿಗೆ. ಅದಾದ್ಮೇಲೆ ಶೂಟ್ ಆತಪ್ಪ ಅಂದ್ರೆ ಮುಂದ್ಗಡೆ ಹಂಗೆ ಕಳಸಾ ಸಿಟಿ ಒಳಗೆ ಹೋದ್ರೆ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಅಲ್ಲಿ ಒಂದು ಶೂಟ್ ಇದೆ ಕಂಪ್ಲೀಟ್. ಅಲ್ಲಿಗೆ ಅಲ್ಲಿ ಆದ್ರೆ ನಾವು ಮತ್ತೆ ನೋಡೋಣ, ಹೇಳ್ತೀವಿ. ನಾಳೆ ಅಪ್ಡೇಟ್ ಅದು ನಾಳೆ ಮತ್ತೆ ಕೊಡ್ತೀನಿ. ಓಕೆ ಗೈಸ್, ನಮಸ್ಕಾರ. ಅಪ್ಡೇಟ್ ನಾಳೆ ಹೇಳ್ತೀವಿ. ಈಗ ನಿದ್ದೆ ಬರ್ತಿದೆ, ಹೋಗಿ ಮಲಗೋಣ. ವಿನೋದ ಬಾಯ್.